ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಶುರು ಮಾಡಿದ್ದು ತನಿಖೆ ಚುರುಕುಗೊಂಡಿದೆ. ತನಿಖೆಯ ಬೆನ್ನಲ್ಲೇ ಸಂತ್ರಸ್ತರು ಅಲರ್ಟ್ ಆಗಿದ್ದಾರೆ. ಕೆಲ ಮಹಿಳಾ ಅಧಿಕಾರಿಗಳನ್ನ ಬಳಸಿಕೊಂಡಂತಹ ಆರೋಪ ಇದೆ. ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು ಇರೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಹಾಗಾದ್ರೆ ರಜೆ ಮೇಲೆ ತೆರಳಿದ್ರ ಅಧಿಕಾರಿಗಳು? ವಿಡಿಯೋ ಹೊರಬಂದು ಈಗಾಗಲೇ ಮಹಿಳೆಯರು ಮುಜುಗರಕ್ಕೆ ಒಳಗಾಗಿದ್ದಾರೆ. ವಿಡಿಯೋ ವೈರಲ್ನ ಜೊತೆಗೆ ತನಿಖೆಯನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದ್ದು ಆ ಮಹಿಳಾ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ಕೆಲಸಕ್ಕೆ ರಜೆ ಹಾಕಿದಾರಂತೆ. ಪ್ರಕರಣ ತಣ್ಣಗಾಗೋವರೆಗೆ ದೀರ್ಘಕಾಲದ ರಜೆಯನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅವಮಾನದಿಂದಾಗಿ ಕುಗ್ಗಿ ಹೋಗಿದ್ದಾರೆ ಸಂತ್ರಸ್ತರು. ಈಗ ಮತ್ತೆ ತನಿಖೆಯ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಇವೆಲ್ಲವೂ ಕೂಡ ಬಹಳ ದೊಡ್ಡ ಮುಜುಗರ ಅನ್ನೋ ಕಾರಣಕ್ಕಾಗಿ 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ದಾರೆ. ಅದು ಕೂಡ ದೀರ್ಘಕಾಲದ ರಜೆ ಮೇಲೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಲಾಗಿದೆ ಎಸ್ಐಟಿ ಟೀಮ್ನಲ್ಲಿ. ಅದರಲ್ಲಿ ಒಂದು ತಂಡ ಸಂತ್ರಸ್ತರ ಹೇಳಿಕೆಯನ್ನ ಪಡೆದಿದೆ. ಹಾಗಾಗಿ ಮಹಿಳೆಯರು, ಸಂತ್ರಸ್ತಗೊಂಡಂತಹ ಮಹಿಳೆಯರು ಏನಿದ್ದಾರೆ ಅವರು ದೀರ್ಘಕಾಲದ ರಜೆ ಮೇಲೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ಈ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಇದು ಬಹಳಷ್ಟು ಮಂದಿ ಸಂತ್ರಸ್ತೆಯರಿಗೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿರುತ್ತದೆ. ಅದರಲ್ಲೂ ಕೂಡ ಅಧಿಕಾರಿಗಳಿಗೆ, ಕೆಲ ಅಧಿಕಾರಿಗಳಿಗಿಂತೂ ಬಹಳ ದೊಡ್ಡ ಮುಜುಗರವನ್ನ ತಂದಿಡುವಂಥದ್ದು, ಅಪಮಾನ ತಂದಿಡುವಂತಹ ಒಂದು ಪ್ರಕರಣ ಆಗಿದೆ. ಈಗ ಹಾಗಿದ್ರೆ ಆ ಅಧಿಕಾರಿಗಳೆಲ್ಲ ರಜೆ ಮೇಲೆ ತೆರಳಿದ್ದಾರೆ ಅಂತಂದ್ರೆ ವಿಚಾರಣೆ ಕರೆದ್ರೆ ಬರಲೇಬೇಕಾಗತ್ತಲ್ವಾ? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ? ಪ್ರತಿಮಾ, ಸಂತ್ರಸ್ತ ಮಹಿಳೆಯರು ಈ ಒಂದು ಪ್ರಕರಣ SIT ತನಿಖೆಗೆ ಹೋದ ನಂತರದಲ್ಲಿ ಸಾಕಷ್ಟು ಒಂದು ರೀತಿ ಮುಜುಗರಕ್ಕೆ ಒಳಗಾಗಿದ್ದಾರೆ. ಮುಂದೇನು ಅನ್ನುವಂತಹದ್ದು ಅವರಲ್ಲಿ ಕಾಡುತ್ತಿರುವಂತಹದ್ದು. ಜೊತೆಗೆ ಮಹಿಳಾ ಅಧಿಕಾರಿಗಳು ಅಶ್ಲೀಲ ವಿಡಿಯೋದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿರುವಂತಹ ಮಹಿಳಾ ಅಧಿಕಾರಿಗಳು ರಜೆಯ ಮೇಲೆ ತೆರಳಿದ್ದಾರೆ ಅನ್ನುವಂತಹದ್ದು ಸದ್ಯ ಇರುವಂತಹ ಮಾಹಿತಿ. ಅದರಲ್ಲೂ ದೀರ್ಘಕಾಲದ ರಜೆ ಮೇಲೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮಹಿಳಾ ಅಧಿಕಾರಿಗಳು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಅವರ ಹೆಸರು ಮತ್ತು ಅವರ ವಿಚಾರ ಬಂದಿದ್ದೇ ಆದರೆ SIT ಅವರನ್ನ ತನಿಖೆಗೆ ಒಳಪಡಿಸುತ್ತೆ, ವಿಚಾರಣೆಗೆ ಒಳಪಡಿಸುತ್ತೆ. ಆ ಸಂದರ್ಭದಲ್ಲಿ ವಿಚಾರಣೆಗೆ ಅವರು ಹಾಜರಾಗಲೇಬೇಕಾಗುತ್ತೆ. ಅವರು ರಜೆ ಮೇಲೆ ಇದ್ದರೂ ಸಹ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ಒಂದು ಮುಜುಗರಕ್ಕೆ ಒಳಗಾಗಿ ರಜೆ ಮೇಲೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ದೀರ್ಘಕಾಲದ ರಜೆ ಮೇಲೆ ಈಗ ಸದ್ಯ ಮಹಿಳಾ ಅಧಿಕಾರಿಗಳು ತೆರಳಿದ್ದಾರೆ ಅಂತ. ಕೆಲ ಇಲಾಖೆಗಳ ಅಧಿಕಾರಿಗಳು ಈ ಅಶ್ಲೀಲ ವಿಡಿಯೋದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ SIT ರಚನೆ ಆಗಿರುವ ಬೆನ್ನಲ್ಲೇ ಮಹಿಳಾ ಅಧಿಕಾರಿಗಳು ರಜೆ ಮೇಲೆ ತೆರಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ಮತ್ತೊಂದು ಕಡೆ ಮಹಿಳಾ ಅಧಿಕಾರಿಗಳೇ ಮುಂದೆ ಬಂದು ಈ ವಿಚಾರವನ್ನು ಸ್ಪಷ್ಟಪಡಿಸಬೇಕಾದಂತಹ ಒಂದು ಜವಾಬ್ದಾರಿಯೂ ಸಹ ಅಧಿಕಾರಿಗಳ ಮೇಲೆ ಇದೆ. ಯಾಕೆಂದರೆ ಕೆಲ ಮಹಿಳೆಯರು ಅಶ್ಲೀಲ ವಿಡಿಯೋದಲ್ಲಿ ಇದ್ದಿದ್ದೇ ಆದರೆ ಅವರು ಭಯಪಟ್ಟು ಅಥವಾ ಕೆಲವು ರಾಜಕೀಯ ಪ್ರಭಾವದಿಂದ ನಮಗೆ ತೊಂದರೆ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಹೆದರಬಹುದು. ಆದರೆ ಈ ಮಹಿಳೆಯರು ತಮ್ಮ ಧೈರ್ಯದೊಂದಿಗೆ SIT ತಂಡದ ಎದುರು ಕೆಲ ವಿಚಾರಗಳನ್ನು ನಡೆದಂಥ ವಿಚಾರಗಳನ್ನು ಹೇಳ್ಕೊಳ್ಬೇಕಾಗುತ್ತೆ. ಅದು ಅವರ ಒಂದು ರೀತಿಯ ಧೈರ್ಯವನ್ನು ಸಹ ತೋರಿಸಬೇಕಾದಂತಹ ಸಂದರ್ಭ ಬರಬಹುದು. ಹಾಗಾಗಿ ಮಹಿಳಾ ಅಧಿಕಾರಿಗಳು ಈಗ ಸದ್ಯ ರಜೆ ಮೇಲೆ ತೆರಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ದೀರ್ಘಕಾಲದ ರಜೆ ಮೇಲೆ ತೆರಳಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಪ್ರತಿಮಾ. ಓಕೆ ಹರೀಶ್, ಈ ವಿಡಿಯೋನೇ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿದೆ. ಈ ವಿಡಿಯೋದಲ್ಲಿ ಭಾಗಿಯಾದಂತಹ ಕೆಲವೊಂದಷ್ಟು ಮಹಿಳೆಯರಿಗೆ ಸಮಾಜದಲ್ಲಾಗಿರ್ಬೋದು ಅಥವಾ ಕೌಟುಂಬಿಕವಾಗಿ ಈಗಾಗಲೇ ಸಾಕಷ್ಟು ಸಫರ್ ಆಗ್ತಾ ಇದ್ದಾರೆ. ಹಾಗಾಗಿ ತನಿಖೆಯನ್ನು ಕೂಡ ಫೇಸ್ ಮಾಡಬೇಕಾಗತ್ತಾ, ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗತ್ತಾ, ಇದು ಇನ್ನೂ ದೊಡ್ಡ ಮುಜುಗರ ಅನ್ನೋ ನಿರ್ಧಾರಕ್ಕೆ ಅವರುಗಳು ಬಂದಂತಿದೆ. ಆದ್ರೆ ಈಗೇನು SIT ತನಿಖೆ ನಡೆಸ್ತಾ ಇದೆ, ಈ ಸಂತ್ರಸ್ತರ ಹೇಳಿಕೆಯನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದೆ. ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಹೇಳಿಕೆಯನ್ನ ಪಡೆಯೋದು ಕೂಡ ಬಹಳ ದೊಡ್ಡ ಟಾಸ್ಕ್ ಆಗುತ್ತಲ್ವಾ? ಹಾಗಾದ್ರೆ
ಹೌದು ಶ್ವೇತಾ, ಏಕೆಂದರೆ ಮಹಿಳಾ ಅಧಿಕಾರಿಗಳಿರ್ಬೋದು, ಅದು ಸಂತ್ರಸ್ತೆ ಮಹಿಳೆಯರಿರ್ಬೋದು, ಇವ್ರನ್ನ ವಿಚಾರಗಳನ್ನು ಮತ್ತು ಅವರ ಅಲ್ಲಾದಂಥ ಸಂದರ್ಭದಲ್ಲಿ ಏನೇನು ಘಟನಾವಳಿಗಳು ನಡೆದಿತ್ತು, ಸತ್ಯಾಸತ್ಯತೆ ಏನು, ಇದು ವಿಡಿಯೋದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ, ಸಂತ್ರಸ್ತೆಯರಿಗೆ ಅನ್ಯಾಯ ಆಗಿದೆಯಾ, ಬಲವಂತವಾಗಿ ಈ ವಿಡಿಯೋವನ್ನು ಮಾಡಲಾಗಿದೆಯಾ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳಿಗೂ ಸಹ ಸಂತ್ರಸ್ತೆಯರು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ನಡುವೆ ಸಂತ್ರಸ್ತೆಯರು ಒಂದು ಭವಿಷ್ಯ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಹಿಂದೇಟು ಹಾಕಿದ್ದೇ ಆದರೆ SIT ತಂಡಕ್ಕೂ ಸಹ ಒಂದು ರೀತಿಯ ಹಿನ್ನಡೆ. ಯಾಕೆಂದರೆ ಸಂತ್ರಸ್ತ ಮಹಿಳೆಯರೇ ನೇರವಾಗಿ ವಿಚಾರವನ್ನು ಹೇಳ್ಕೊಳ್ಳದೆ ಸತ್ಯಾಸತ್ಯತೆಯನ್ನು ಮರೆಮಾಚಿದ್ದೇ ಆದರೆ ತಂಡದ ಏನು ತನಿಖಾ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ, ಆ ಒಂದು ತನಿಖಾ ತಂಡದ ಒಂದು ರೀತಿಯ ಆಯಾಮಕ್ಕೂ ಸಹ ಒಂದು ಕಡೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸತ್ಯಾಸತ್ಯತೆಯನ್ನು ಸಂತ್ರಸ್ತೆಯರು ಹೇಳಿಕೊಂಡಾಗ ಮಾತ್ರ, ತನಿಖಾ ತಂಡಕ್ಕೂ ಸಹಕಾರ ನೀಡಿದಾಗಲೂ ಮಾತ್ರ ಈ ಒಂದು ಪ್ರಕರಣದ ನಿರ್ದಿಷ್ಟವಾದ ಮತ್ತು ಏನು ತನಿಖಾ ತಂಡ ನಡೆಸುವಂತಹ ವಿಚಾರಣೆ ಪೂರಕವಾಗಿ ನಡೀಲಿಕ್ಕೆ ಸಾಧ್ಯ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.